ಸ್ಪಷ್ಟ ಸಮೀಕರಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ತಪ್ಪಿಸೋ ಸಲುವಾಗಿ ಮತ್ತು ಕತ್ತಿಯವರು ಅಲ್ಲಿ ಹೋಗಿದ್ದು ವಿರೋಧ ಮಾಡಿದ್ದು, ಹೇಗಾದರೂ ಮಾಡಿ ಶತಾಯಗತ ಇವರನ್ನು ಚರಿತ್ರೆ ಮಂಡಲ ಲಾರಿ ತರಬೇಕಂತ ಓಡಾಡಿದ್ದು, ಎತ್ತಾಳಿಸಿದ್ದು ಎನ್ನುವಂಥ ಸಹಿತ ಇವೆಲ್ಲ ಹೊಸ ಸಮೀಕರಣಗಳಾಗ್ತಾವ ಅಂತೇಳಿ. ಇಂಥ ಸಂದರ್ಭದಲ್ಲೇ ನಮ್ಮ ಲಕ್ಷ್ಮಣ ಸವದಿಯವರು ರಮೇಶ್ ಅವರು ಇದಕ್ಕೆ ಹೋಗ್ತಾರೆ, ಯಾವುದು ನಮ್ಮ JDS ಹೋಗ್ತಾರೆ ಅನ್ನುವಂಥದ್ದು. ಇಲ್ಲೊಂದು ಮತ್ತೊಂದು ಹೊಸ ಸಮೀಕರಣ ಹುಡ್ಕೊಳ್ಳಿಕ್ಕತ್ತದಪ್ಪ ಅಂತಂದ್ರೆ JDS ಮತ್ತು BJP ಎರಡೂ ಕುಡ್ಕೊಂಡು ಈ ಸಲ ಮೈತ್ರಿ ಸರ್ಕಾರ ರಚನೆ ಮಾಡ್ತಾವ. ಎಚ್ಚರಿಕೆಯವರು ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾ ಇದ್ದಾರೆ. ಅವ್ರ ಜೊತೆಗೆ ಇವತ್ತು ರಮೇಶ್ ಜಾರಕಿಹೊಳಿ ಗುರುತಿಸ್ಕೊಳ್ಳುವಂಥದ್ದು ಕೂಡುವಂಥ ನಡೆದವ. ಮತ್ತು ಒಟ್ಟಿನಲ್ಲಿ ಇಡೀ ಜಿಲ್ಲೆ ತುಂಬ ಏನು ನಡೆದದಪ್ಪ ಅಂತಂದ್ರೆ ಯಾವ ಕ್ಷೇತ್ರ ಶೇಪ ಇವರೆಲ್ಲರೊಳಗೆ ಸತೀಶ್ ಅವ್ರಿಗೆ ಇದೊಂದು ತೆಲುಗು ವಿಷಯ ಆಗಿದೆ. ಎಮ್ಕಮಡಿ ಶೇಪ್ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಅವ್ರು ಅಂದ್ಕೊಂಡ್ರೆ ಸುಲಭಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾವೆ. ಗೋಕಾಕ ಇಲ್ಲಿ ಇವತ್ತು ಕಡಾಡಿ ಅವರು ಜಬರಸ್ತಾಗಿ ಓಡಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಜನರ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ. ಇವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲಿಕ್ಕಿಲ್ಲ ಕ್ಷೇತ್ರವನ್ನು ಅನ್ನುವಂಥದ್ದು ಅದಕ್ಕಾಗಿ ಅವರು ಎರಡು ಕಡೆ ಇಟ್ಕೊಂಡು ಕೂತಿದ್ದಾರೆ ಕಡಾಡಿ ಅವರಾದರೂ ಸಹಿತ. ಒಂದು ಇರುವಂಥ ಕಾಂಗ್ರೆಸ್ನ ಸಿಗ್ಬೋದು, ಒಂದು ಸಾಮಾನ್ಯವಾಗಿ ಎಲ್ಲರ ನಂಬಿಕೆ ಇಲ್ಲ. ಅವ್ರು BJP ಇರ್ತಾರೆ ರಮೇಶ್ ಅವರು, ಕಾಂಗ್ರೆಸ್ ಅಂತೇಳಿ. ಆದರೆ ಕಾಂಗ್ರೆಸ್ ಸಿಗಲಿಲ್ಲ, BJPಯಲ್ಲೂ ತಮ್ಮ ಒಂದು ಗಾಳವನ್ನು ಹಾಕಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಇನ್ನು ಅರಮನೆ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಇಲ್ಲ, ಯಾಕಂದ್ರೆ ಅಲ್ಲಂತೂ ಇವರು ತಮ್ಮ ಪ್ರಬಲವಾದ ಬಾಲಚಂದ್ರಗಳು ಹಿಡಿತವನ್ನು ಸಾಧಿಸಿದ್ರಿಂದಾಗ ಅಲ್ಲಿ ಯಾರಪ್ಪ ಅನ್ನೋದು ಇವತ್ತಿನವರೆಗೂ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ. ಯಾರಾಗ್ತಾರೆ ನೋಡ್ಬೇಕು. ಅದಕ್ಕೆ ಗಡಾದವರು